ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಶುಕ್ರನ ಬದಲಾವಣೆ, ಶುಕ್ರಗ್ರಹದ ಬದಲಾವಣೆ ಅನ್ನೋದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲಿಯೂ ಕೂಡ ಶುಕ್ರನ ಅನುಗ್ರಹ ಅನ್ನೋದು ಮುಖ್ಯವಾಗಿ ವಿವಾಹಾದಿ ಶುಭ ವಿಷಯಗಳಿಗಾಗಿರಬಹುದು, ವ್ಯಕ್ತಿತ್ವದಲ್ಲಿ ಆಕರ್ಷಣೆ, ಪ್ರೀತಿ, ಪ್ರೇಮ ವ್ಯವಹಾರಗಳಿಗಾಗಿರಬಹುದು, ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಾಗಿರುವಂತಹ ನಟನೆ, ನೃತ್ಯ, ಸಂಗೀತ ಇತ್ಯಾದಿ ವಿಷಯಗಳಲ್ಲಾಗಿರಬಹುದು, ಸುಖಮಯವಾಗಿರುವಂತಹ ಜೀವನಕ್ಕೆ, ಸಂತಾನಕ್ಕೆ, ನಿಮ್ಮಲ್ಲಿರುವಂತಹ ಸೃಜನಶೀಲತೆಯಿಂದ ಹೊಸ ವಿಷಯಗಳ ಆವಿಷ್ಕರಣೆ ಮಾಡುವುದಕ್ಕೆ ಶುಕ್ರನ ಅನುಗ್ರಹ ಅನ್ನೋದು ಇರಲೇಬೇಕಾಗಿರುತ್ತೆ. ಶುಕ್ರ ಸೌಖ್ಯವನ್ನು ನೀಡ್ತಾರೆ, ಶುಕ್ರ ಕಳತ್ರ ಭಾಗ್ಯವನ್ನು ನೀಡುತ್ತಾರೆ, ದಾಂಪತ್ಯ ಜೀವನವನ್ನು ನೀಡುತ್ತಾರೆ. ಅದಕ್ಕೆ ಅವರನ್ನು ಸಪ್ತಮದಾತ ಅಂತ ಹೇಳ್ತಾ ಇರ್ತಾರೆ. ಈ ಶುಕ್ರ ಮೇಷರಾಶಿಯಲ್ಲಿ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದ ಮೂಲಕ ಮಾರ್ಚ್ 25ರಿಂದ ಒಂದು ಮಾಸದ ಕಾಲ ಮೇಷರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಲ್ಲಿ ಅನುಕೂಲ, ಪ್ರತಿಕೂಲ, ಮಿಶ್ರ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ಕೆಲವೊಂದು ಮುಖ್ಯ ವಿಷಯಗಳನ್ನು ನಾವು ನೋಡುವುದಾದರೆ, ಯಾರ ಜಾತಕದಲ್ಲಿ ಆಗಿರಬಹುದು, ಜಾತಕ ಚಕ್ರದಲ್ಲಿ ಆಗಿರಬಹುದು, ಜಾತಕ ಗೋಚಾರ ಫಲಗಳಿಂದ ನೋಡುವಂತಹ ಸಂದರ್ಭಗಳಲ್ಲಾಗಿರಬಹುದು, ಶುಕ್ರಗ್ರಹವು ಲಗ್ನಾತ್ ಅಂದರೆ ಲಗ್ನದಲ್ಲಿಯೂ, ದ್ವಿತೀಯ ಸ್ಥಾನದಲ್ಲಿಯೂ, ಚತುರ್ಥ, ಪಂಚಮ, ಭಾಗ್ಯ, ಅಷ್ಟಮ, ಏಕಾದಶ ಸ್ಥಾನಗಳಲ್ಲಿ ಅದ್ಭುತ ರೀತಿಯ ಫಲಗಳನ್ನು ನೀಡ್ತಾ ಇರ್ತಾರೆ. ಜಾತಕನಿಗೆ ವಿಶೇಷವಾಗಿರುವಂತಹ ಸರ್ವತ್ರ ವಿಜಯವನ್ನು, ಸರ್ವತ್ರ ಸಂತೋಷವನ್ನು, ವಿಲಾಸಮಯ ಜೀವನವನ್ನು ಮತ್ತು ವಿಲಾಸಮಯವಾಗಿರುವಂತಹ ಅದ್ಧೂರಿಯಾಗಿ ಮಾಡುವಂತಹ ಖರ್ಚುಗಳನ್ನು, ವಿದೇಶಿ ಯೋಗವನ್ನು ವಿದೇಶಿ ಮೂಲೆಗಳಿಂದ ಸಂಪಾದನೆಯನ್ನು ನೀಡ್ತಾ ಇರುವಂಥದ್ದು ಮುಖ್ಯವಾಗಿ ಶುಕ್ರಗ್ರಹವಾಗಿರುತ್ತೆ. ಸೊ ಮಾರ್ಚ್ 25ರಂದು ಮೇಷರಾಶಿಗೆ ಬಂದಿರುವಂತಹ ಈ ಶುಕ್ರಗ್ರಹವು ಒಂದು ಮಾಸದ ಕಾಲ, ಒಂದು ತಿಂಗಳ ಕಾಲ ಮೇಷರಾಶಿಯಲ್ಲಿ ಇರುತ್ತಾ ವೃಷಭ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲ. ಯಾಕಂದರೆ ರಾಶ್ಯಾಧಿಪತಿ ವೃಷಭ ರಾಶಿಯವರಿಗೆ ರಾಕ್ಷಸ ಗುರು ಶುಕ್ರನು ಏನಾಗುತ್ತಾರೆ, ರಾಶ್ಯಾಧಿಪತಿ ಆಗ್ತಾರೆ ಮತ್ತು ಷಷ್ಠಮಾಧಿಪತಿ ಆಗ್ತಾರೆ. ಷಷ್ಠ ಭಾವ ಅಂದರೆ ಋಣ, ರೋಗ, ಶತ್ರುಸ್ಥಾನ, ಲಗ್ನಾತ್ ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿ ಆಗಿರುವಂತಹ ಶುಕ್ರ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸಾಧಾರಣವಾಗಿ ವ್ಯಯಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ ವಿದೇಶಿ ಯೋಗ ಅನ್ನೋದು ಅದ್ಭುತ ರೀತಿಯಲ್ಲಿ ಜಾತಕನಿಗೆ ನೀಡ್ತಾ ಇರುತ್ತೆ. ಬಹಳಷ್ಟು ಜಾತಕಗಳಲ್ಲಿ ನೀವು ಇನ್ ಕೇಸ್ ಪರಿಶೀಲನೆ ಮಾಡಿಕೊಂಡರೆ ವ್ಯಯಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ ಅವರಿಗೆ ವಿದೇಶಿ ವಾಸ, ವಿದೇಶಗಳಲ್ಲಿ ಸ್ಥಿರವಾಗುವಂಥದ್ದು ಅಥವಾ ವಿದೇಶಿ ಮೂಲಗಳಿಂದ ಧನಾದಾಯ ಪಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಇದು ಸಾಧಾರಣವಾಗಿ ಜಾತಕ ಚಕ್ರದಲ್ಲಿ ಇರುತ್ತೆ. ಬಟ್ ಗೋಚಾರ ಫಲಗಳಿಂದ ಮತ್ತು ವೈಯಕ್ತಿಕ ಜಾತಕಕ್ಕೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಎಲ್ಲಿರುವಂಥ ವಿಷಯಗಳು ಕೂಡ ನಡೆಯುತ್ತಾ ಅಂದರೆ ಅದು ಗೋಚಾರ ಫಲಗಳು ಬೇರೆ, ವೈಯಕ್ತಿಕ ಜಾತಕ ಬೇರೆ. ಬಟ್ ಈಗ ವೃಷಭ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಷಷ್ಠಾಧಿಪತಿ, ರಾಶ್ಯಾಧಿಪತಿ ಬಂದಿರೋ ಕಾರಣದಿಂದ ಈ ಋಣ, ರೋಗ, ಶತ್ರುಸ್ಥಾನದಲ್ಲಿ ಶುಕ್ರನ ಆಗಮನ ಆಗ್ತಾ ಇರುವಂತಹ ಕಾರಣದಿಂದ ಯಾವ ರೀತಿ ಅನುಕೂಲನ ಅಂದರೆ ಸ್ವಲ್ಪ ಮಟ್ಟಕ್ಕೆ ಈ ಮಾಸ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಕೆಲವೊಂದು ಸವಾಲುಗಳನ್ನು ನೀಡುವಂತಹ ಮಾಸ ಆಗಿರುತ್ತೆ ವೃಷಭ ರಾಶಿಯವರಿಗೆ. ಎಲ್ಲ ಹೇಳ್ತಿದ್ರಲ್ಲ ವೃಷಭ ರಾಶಿ ಅದೃಷ್ಟ ರಾಶಿ ಈ ವರ್ಷ ಅಂದರೆ, ಬಟ್ ಈಗ ಬದಲಾಗಿರುವಂತಹ ಶುಕ್ರ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಿ, ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಿ, ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ವಿಷಯಗಳ ಮುಖಾಂತರ ಆಗುವಂತಹ ಪ್ರತಿಕೂಲ ವಿಷಯಗಳು ಕೂಡ ಸಾನುಕೂಲ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಯಾವ ರೀತಿ ಪ್ರಭಾವವು ಇರುತ್ತೆ ಅಂತ ಹೇಳಲ್ಲ, ಇರಬಹುದು ಅಂತ ನೋಡುವುದಾದರೆ, ಷಷ್ಠಮಾಧಿಪತಿ
ರಾಷ್ಟ್ರಾಧಿಪತಿ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನೋದಿರುತ್ತೆ. ಹಣಕಾಸಿನ ತೊಂದರೆಗಳನ್ನು ಎದುರಿಸುವಂಥ ಸಾಧ್ಯತೆಯೂ ಇರುತ್ತೆ. ಹಣಕಾಸಿನ ಸಮಸ್ಯೆಗಳು, ವಿಲಾಸಮಯ ಜೀವನಕ್ಕೆ ವೃಷಭ ರಾಶಿಯವರು ಕೈಯಲ್ಲಿ ದುಡ್ಡಿದ್ದರೆ ನಿಲ್ಲಲ್ಲಪ್ಪ, ಅವ್ರಿಗೆ ನೀರಿನ ಥರ ಖರ್ಚು ಮಾಡ್ತಿರ್ತಾರೆ ಅದ್ಧೂರಿಯಾಗಿ. ನಾಳೆ ನೋಡ್ಕೊಳ್ಳೋಣ ಇವಾಗ ಏನಿದೆ ಅನ್ನೋ ರೀತಿಯಲ್ಲಿ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಫಿನಾನ್ಷಿಯಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಾಲ ಮಾಡೋದು, ಯಾಕಂದರೆ ಋಣ ರೋಗ ಶತ್ರುಸ್ಥಾನ ಅಲ್ವಾ ಷಷ್ಠಾಧಿಪತಿ ಅಂದರೆ, ಷಷ್ಠಸ್ಥಾನ ಅಂದರೆ. ಸೊ ಸ್ವಲ್ಪ ಹಣಕಾಸಿನ ತೊಂದರೆ ಅಥವಾ ಕೆಲವೊಂದು ವಿಷಯಗಳನ್ನು ಲೋನಲ್ಲಿ ತಗೊಳ್ಳೋದು, ಕೆಲವೊಂದು ವಿಷಯಗಳ ವಸ್ತುಗಳನ್ನು EMIಯಲ್ಲಿ ತಗೊಳ್ಳೋದು, ಈಗ ಕೆಲವೊಂದು ಅವಶ್ಯಕತೆ ಇರುವಂತಹ ವಿಷಯಗಳಿಗೆ ಯಾರ ಹತ್ರ ಆದರೂ ಸಾಲ ಮಾಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಇನ್ನು ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಮಾರ್ಚ್ ಮಾಸದಲ್ಲಿ ಮುಖ್ಯವಾಗಿ ನಿಮಗೆ ಬರುವಂತಹ ಆದಾಯದಲ್ಲಿಯೂ ಕೂಡ ಕಡಿತವಾಗುತ್ತೆ. ಯಾಕೆ ಕಡಿತವಾಗುತ್ತೆ? ಉದಾಹರಣೆಗೆ ಹೇಳಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ತಾ ಇರ್ತೀವಿ, ಈಗ ಮಾಮೂಲಾಗಿ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇರುತ್ತೆ, ಆದಾಯ ಬರ್ತಾ ಇರುತ್ತೆ. ಬಟ್ ಫಿನಾನ್ಷಿಯಲ್ ಇಯರ್ ಎಂಡು ಟ್ಯಾಕ್ಸ್ಗಳು ಅದು ಇದು ಕಟ್ಟಾಗಿ, ಅಂದರೆ ಜನರಲ್ ಆಗಿ ಹೇಳುವುದಾದರೆ ಅವ್ರಿಗೆ ಬರಬೇಕಾಗಿರುವಂತಹ ಆದಾಯಕ್ಕಿಂತ ಕಮ್ಮಿ ಬರೋದು, ಅಥವಾ ಕಷ್ಟಪಟ್ಟಿರೋದಕ್ಕಿಂತ ಕಮ್ಮಿ ಆದಾಯವನ್ನು ಪಡೆಯೋದು, ಈ ರೀತಿ ಆದಾಯದಲ್ಲಿ ಕಡಿತ ಇರುವಂತಹ ಸಾಧ್ಯತೆಯು ವ್ಯಯದಲ್ಲಿ ಆಗ್ತಾ ಇರುತ್ತೆ. ಏನು ಇನ್ನು ವೃತ್ತಿ ಉದ್ಯೋಗಗಳ ಕಷ್ಟ ನಷ್ಟಗಳು, ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೆಯಲ್ಲ, ನೀವು ಅಂದ್ಕೊಂಡಿರೋ ರೀತಿಯಲ್ಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳ ಸಹಕಾರ ಸಿಗದೇ ಇರಬಹುದು, ಅಥವಾ ನೀವೇನೋ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀರ ಎಲ್ಲಿಗಾದರೂ ವೆಕೇಷನ್, ಆಕಸ್ಮಿಕವಾಗಿ ಆ ಲೀವ್ ಕ್ಯಾನ್ಸಲ್ ಆಗೋದಾಗಿರ್ಬೋದು ಇತ್ಯಾದಿ ಆಕಸ್ಮಿಕ ವಿಷಯಗಳು ಸ್ವಲ್ಪ ಮನಸ್ತಾಪವನ್ನು ವೃತ್ತಿ ಉದ್ಯೋಗದ ವಿಷಯಗಳಲ್ಲಿ ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗ್ ಮಾಡಿಕೊಂಡು ಪ್ರಯಾಣಗಳು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದು 4 ದಿನ ಪ್ಲಾನಿಂಗ್ ಅಂತ ಪ್ರಯಾಣಕ್ಕೆ ಟ್ರಿಪ್ ಮಾಡಿರ್ತೀರ. ಸೊ ಈ 2 ದಿನದಲ್ಲಿ ಏನಾದರೂ ಎಮರ್ಜೆನ್ಸಿ ಅಂತ ನೀವು ಬೇಗ ಬರಬೇಕು, ಇಲ್ಲಿ ಅಟೆಂಡ್ ಆಗಬೇಕು ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಕರೆಸುವಂತಹ ಸಾಧ್ಯತೆಯೂ ಇರುತ್ತೆ. ಈ ಪ್ರಯಾಣಗಳು ನೀವು ಎಷ್ಟೋ ಇಷ್ಟಪಟ್ಟು ಕೆಲವೊಂದು ಪ್ರವಾಸಗಳು ಇಟ್ಕೊಂಡಿರ್ತೀರಾ, ಬಟ್ ಅಲ್ಲಿ ಹೋದ್ರೂ ಕೂಡ ಕೆಲವೊಂದು ವಿಷಯಗಳ ಮುಖಾಂತರ ಇಲ್ಲ ಮೀಟಿಂಗಲ್ಲಿ ಜಾಯ್ನ್ ಆಗಿ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ಸು ಅದು ಇದು ಅಂತ ಈ ರೀತಿ ಸಣ್ಣ ಪುಟ್ಟ ಆತಂಕಗಳು, ಅಯ್ಯೋ ನಾನು ಲೀವ್ ತಗೊಂಡಿದ್ದೆ ವೇಸ್ಟ್ ಆಯಿತು ಅನ್ನೋ ರೀತಿಯಲ್ಲಿ ಇರಬಹುದು. ಇನ್ನು ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಸಡನ್ನಾಗಿ ತುಂಬ ಒಳ್ಳೆ ಕಂಡೀಷನಲ್ಲಿರುವಂತಹ ನಿಮ್ಮ ವೆಹಿಕಲ್ಲು ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಬೇಕಾಗಿರುವಂತಹ ಖರ್ಚುಗಳು, ರಿಪೇರಿ ಮಾಡಿಸೋದಕ್ಕೆ, ಸರ್ವಿಸ್ ಮಾಡಿಸೋದಕ್ಕೆ, ಈ ರೀತಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳು, ಅನಾವಶ್ಯಕ ಅನ್ನೋದಕ್ಕಿಂತ ಅದು ಆಕಸ್ಮಿಕವಾಗಿ ಬರುವಂತಹ ಖರ್ಚುಗಳು ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಅದು ಕೂಡ ಇದು ತುಂಬ ಬಿಸಿಲು ಕಾಲ ಆಗಿರೋದ್ರಿಂದ, ವಿಪರೀತವಾಗಿರುವಂತಹ ಟೆಂಪ್ರೇಚರ್ ಇರುವಂತಹ ಸಂದರ್ಭ ಇರೋದರಿಂದ, ವ್ಯಯಸ್ಥಾನದಲ್ಲಿ ಶುಕ್ರ ಋಣರೋಗ ಶತ್ರುಸ್ಥಾನ ಅಂತ ಹೇಳ್ತಾ ಇದ್ದೇವೆ. ಅಗ್ನಿಭಯ, ಚೋರಾಗ್ನಿಭಯ ಅಂತ ಹೇಳ್ತೀವಿ. ಕಳ್ಳರಿಂದ, ಅಗ್ನಿಯಿಂದ ನೀವು ಸ್ವಲ್ಪ ಕೆಲವೊಂದು ವಿಷಯಗಳಿಂದ ಹುಷಾರಾಗಿರಬೇಕಾಗಿರುತ್ತೆ. ಹಳೆಯ ಸ್ವಿಚ್ಗಳು, ಹಳೆಯ ಚಾರ್ಜರ್ಗಳು, ಹಳೆಯ ಇದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಬಿಸಿಲಿನಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಗಾಡಿಯಲ್ಲಿ ತುಂಬ ಅಂದರೆ ಸಣ್ಣ ಪುಟ್ಟ ಈ ಅಗ್ನಿಗೆ ಸಂಬಂಧಪಟ್ಟಿರುವಂಥ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಲಾಂಗ್ ಜರ್ನೀಸು, ತುಂಬ ಟೆಂಪ್ರೇಚರ್ ಇರುವಂತಹ ಸಂದರ್ಭದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮಾಡಬೇಕಾದ್ರೂ ಕೂಡ ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಅಗ್ನಿಭಯ ಅನ್ನೋದು ಗೋಚಾರವಾಗ್ತಾ ಇದೆ. ಮತ್ತೊಂದು ಆಕಸ್ಮಿಕವಾಗಿ ಸ್ಥಳಾಂತರಗೊಳ್ಳುವುದಕ್ಕೆ, ವರ್ಗಾವಣೆ ಆಗುವುದಕ್ಕೆ ನೋಡ್ಕೊಳ್ಳಿ. ಅದು ಈಗ ಒಂದು ಟ್ರಾನ್ಸ್ಫರ್ ಅನ್ನೋದು ಬರುತ್ತೆ, ಬಟ್ ನಿಮಗೆ ಆ ಹೋಗಬೇಕಾಗಿರುವಂತಹ ಪ್ಲೇಸ್, ವರ್ಗಾವಣೆ ಆಗ್ತಾ ಇರುವಂತಹ ಸ್ಥಳ ನಿಮಗೆ ಇಷ್ಟನೋ ಇಲ್ವೋ ಅನ್ನೋದು ಕೇಳದೆ ಆಕಸ್ಮಿಕವಾಗಿ ಕೆಲವೊಂದು ಆರ್ಡರ್ಸ್ ಪಾಸ್ ಮಾಡಿಬಿಡ್ತಾರೆ, ಈ ಪ್ಲೇಸ್ಗೆ ನೀವು ಟ್ರಾನ್ಸ್ಫರ್ ಆಗಿದ್ದೀರಾ ಅಂತ. ಸೊ ಈ ರೀತಿ ವಿಷಯಗಳನ್ನು ನಡೆಯೋದಕ್ಕೆ, ಭಯ ಆತಂಕಗಳು, ಸುಮ್ಮನೆ ಮನಸ್ಸಲ್ಲಿ ಏನೇನೋ ಭಯ ಊಹಿಸ್ಕೊಳ್ಳೋದು ಇತ್ಯಾದಿ ವಿಷಯಗಳನ್ನು ನಡೆಯೋದಕ್ಕೆ, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು, ಸಣ್ಣ ಪುಟ್ಟ ವಿಷಯಗಳಿಗೆ ಏನೋ ದಾರಿಯಲ್ಲಿ ಹೋಗ್ತಾ ಇರ್ತೀರ, ಏನೋ ಕೇಳ್ತೀರ ಇನ್ಫಾರ್ಮೇಷನ್ನು, ಅಥವಾ ಯಾರ ಹತ್ರ ಆದರೂ ಏನಾದರೂ ಒಂದು ಇದು ಕೇಳ್ತಾರೆ, ಸ್ವಲ್ಪ ಸೈಡ್ಗೆ ಹೋಗಿ ಅಂತ ಹೇಳ್ತಾರೆ, ನೀವು ಈ ರೀತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಅನಾವಶ್ಯಕವಾಗಿ ಜಗಳಗಳಾಗುವಂತಹ ಸಾಧ್ಯತೆಯು ಇರುತ್ತೆ. ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು
ಆಕಸ್ಮಿಕ ಬದಲಾವಣೆಗಳನ್ನೋದು ನೀವು ನೋಡಬಹುದು. ಒಂಥರ ಸ್ಟೆಬಿಲಿಟಿ ಇರಲ್ಲ, ಯಾಕಂದರೆ ಏನು ನಡೀತಾ ಇದೆ, ಉದ್ಯೋಗಗಳಲ್ಲಿ ಸ್ಥಿರತ್ವ ಇರುತ್ತೋ ಇಲ್ವೋ, ಎಷ್ಟು ದಿನಗಳಿರುತ್ತೋ, ತುಂಬ ಜನ ಲೇ ಆಫ್ ಮಾಡ್ತಾ ಇದ್ದಾರೆ, ಹೊರಗಡೆ ಪರಿಸ್ಥಿತಿ ಸಿಚುವೇಶನ್ ಸರಿಯಿಲ್ಲ, ನಾವು ಮಾಡ್ತಾ ಇರುವಂತಹ ಅಂದರೆ ಒಂದು ಇನ್ಸೆಕ್ಯೂರಿಂದ ಕಾಡ್ತಾ ಇರುತ್ತೆ. ಮನಸ್ಸೆಲ್ಲ ಕೂಡ ಒಂದು ರೀತಿ ಭಯ ಆತಂಕದಿಂದ ತುಂಬಿರುತ್ತೆ. ಇನ್ನು ನಮ್ಮವರು, ನಮ್ಮ ಯೋಗಕ್ಷೇಮಗಳನ್ನು ನೋಡುವವರು, ನಮ್ಮ ಪ್ರೀತಿಯಂಥ ವ್ಯಕ್ತಿಗಳು ಯಾಕೆ ಈ ರೀತಿ ನಮ್ಮ ಮೇಲೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಬದಲಾವಣೆ ಆದರು, ಯಾಕೆ ನಮ್ಮ ಬಗ್ಗೆ ಈ ರೀತಿ ಅಕಾರಣ ಕಲಹಕ್ಕೆ ಬರ್ತಾ ಇದ್ದಾರೆ, ಜಗಳಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭಗಳು ಕೂಡ ಈ ಮಾರ್ಚ್ 25 ಕೆಲವೊಂದು ವಿಷಯಗಳು ನಿಮಗೆ ತುಂಬ ಆಪ್ತರು ಅಂದ್ಕೊಂಡಿರ್ತೀರ, ತುಂಬ ಒಳ್ಳೆಯ ವ್ಯಕ್ತಿಗಳು ಅಂದ್ಕೊಂಡಿರ್ತೀರ. ಬಟ್ ಈ ಸಂದರ್ಭದಲ್ಲಿ ಅವರು ಆಡುವಂತಹ ಮಾತುಗಳಾಗಿರಬಹುದು, ಅವರ ವರ್ತನೆಯಾಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಈ ವಿಷಯಗಳಿಂದ ಸ್ವಲ್ಪ ಮನಸ್ತಾಪ ಉಂಟಾಗುವುದಕ್ಕೆ ಇರುತ್ತೆ. ಅಂದರೆ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಆತಂಕಗಳು, ಮಾಡುವಂತಹ ಪ್ರತಿಯೊಂದು ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಆತಂಕಗಳು ಆಗ್ದಂಗೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ವಿಷಯಗಳು ಬಂದ್ರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ತಗೊಂಡು ಸಾನುಕೂಲವಾಗಿ ನೀವು ಅದಕ್ಕೆ ಸ್ಪಂದಿಸಬೇಕಾಗಿರುತ್ತೆ. ಮುಖ್ಯವಾಗಿ ಈ ಚೋರ ಭಯ, ಈಗ ನೋಡಿ ಇಲ್ಲಿ ನೋಡಿದ್ರೂ ಕೂಡ ಬೆಲೆ ಬಾಳುವಂತಹ ಈ ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಭರಣಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕಳ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಈ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಸೊ ಆದ್ದರಿಂದ ಎಲ್ಲಾದರೂ ಇಟ್ಟು ಮರ್ತೋಗೋದಾಗಿರ್ಬೋದು, ಅಥವಾ ಮನೆಯಲ್ಲೇ ಇಟ್ಟು ಲಾಕ್ ಮಾಡದೇ ಇರೋದಾಗಿರ್ಬೋದು, ಇತ್ಯಾದಿ ವಿಷಯಗಳಿಂದ ಚೋರಾಜ್ಞೆ ಭಯವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಚೋರರಿಂದ ಕಳ್ಳತನವಾಗುವುದಕ್ಕೆ ಅಥವಾ ನಿಮ್ಮಿಂದ ಈ ರೀತಿ ಅಪಹರಣ, ಈ ಕೆಲವೊಂದು ವಸ್ತುಗಳನ್ನು ಈ ಕಳ್ಕೊಳ್ಳೋದಕ್ಕೆ ಚಾನ್ಸಸ್ ಇರೋದರಿಂದ ತುಂಬ ಹುಷಾರಾಗಿರಬೇಕಾಗಿರುತ್ತೆ ವೃಷಭ ರಾಶಿಯವರು ಈ ಮಾಸದಲ್ಲಿ. ಕುಟುಂಬ ಸದಸ್ಯರ ಆರೋಗ್ಯ ಇದೊಂದು ಮೇನ್ ಪ್ರಾಬ್ಲಮ್. ಯಾಕಂದರೆ ಶುಕ್ರ 12ನೇ ಮನೆಯಲ್ಲಿರೋದ್ರಿಂದ ಋಣರೋಗ ಶತ್ರುಸ್ಥಾನ, ಅದು ನಿಮ್ಮ ಅನಾರೋಗ್ಯ ಆಗಿರ್ಬೋದು, ಸದಸ್ಯರಲ್ಲಿರುವಂತಹ ಅನಾರೋಗ್ಯ ವಿಷಯಗಳಲ್ಲಾಗಿರ್ಬೋದು, ಅವರು ಪ್ರಾಪರಾಗಿ ಮೆಡಿಕೇಷನ್ ತಗೊಳ್ತಾ ಇದ್ದೀರಾ, ಫಾಲೋಅಪ್ಸ್ ಹೋಗ್ತಾ ಇದ್ದೀರಾ, ಅಥವಾ ಈ ರೀತಿ ವಿಷಯಗಳಲ್ಲಿ ಇಲ್ಲ ಅಂದರೆ ಮತ್ತೆ ಅಗೇನ್ ಅದಕ್ಕೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಮಾಡುವಂತಹ ಸಾಧ್ಯತೆಯು ಈ ವ್ಯಯಸ್ಥಾನದಲ್ಲಿರುವಂತಹ ಶುಕ್ರ ಈ ಮಾಸದಲ್ಲಿ ನೀಡಬಹುದು. ಸೊ ಆದ್ದರಿಂದ ತುಂಬ ಸ್ಮಾರ್ಟ್ನೆಸ್, ಸ್ವಲ್ಪ ತಿಳುವಳಿಕೆ ಯೋಚನೆ ಮಾಡಿ ಯಾರ ಹತ್ರ ಆದರೂ ಮಾತಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಮುಖ್ಯವಾದ ಬೆಲೆ ಬಾಳುವಂತಹ ವಸ್ತುಗಳನ್ನು, ವಾಹನಗಳನ್ನು ಜೋಪಾನವಾಗಿಡಿ. ಯಾವುದಕ್ಕೂ ಸೆಕ್ಯೂರಿಟಿ ಇಲ್ಲ. ಯಾವ ಕ್ಷಣದಲ್ಲಿ ಈಗ ಯಾವ ರೀತಿ ನಡೀತಾ ಇದೆ ವಿಷಯಗಳು ಅಂದರೆ, ತುಂಬ ಲಾಕ್ ಮಾಡಿರುವಂತಹ ಕೆಲವೊಂದು ವಸ್ತುಗಳನ್ನು ಕೂಡ ಅಪಹರಣಕ್ಕೆ ಗುರಿ ಆಗ್ತಿದೆ. ಸೊ ಆದ್ದರಿಂದ ಸ್ವಲ್ಪ ಈ ಭದ್ರತೆ, ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೋಚನೆ ಮಾಡಿ, ಒಂದಕ್ಕೆರಡು ಬಾರಿ ನೀವು ಲಾಕ್ ಕರೆಕ್ಟಾಗಿ ಬಿದ್ದಿದೆಯಾ ಅಥವಾ ಸುರಕ್ಷಿತವಾಗಿದೆಯಾ, ಇನ್ ಕೇಸ್ ನಾನು 2-3 ದಿನ ಮನೆಯಲ್ಲಿ ಇಲ್ದಿದ್ರೂ ಕೂಡ ಸುರಕ್ಷಿತವಾಗಿರುತ್ತಾ, ಇತ್ಯಾದಿ ವಿಷಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಈ ತುಂಬ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಈ ಬಿಸಿಲಿಗೆ ತಟ್ಕೊಳ್ಳದೆ ಡಿಹೈಡ್ರೇಟ್ ಆಗದೆ, ಅಥವಾ ಸಣ್ಣ ಪುಟ್ಟ ವಿಷಯಗಳಲ್ಲಿ ಈ ಮೊಬೈಲ್ ಚಾರ್ಜಿಂಗು, ಈ ಕೆಲವೊಂದು ಪ್ರದೇಶಗಳಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಷಷ್ಠಾಧಿಪತಿ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಶುಕ್ರ ಈ ರೀತಿ ವಿಷಯಗಳು ನೀಡಿದರೂ ಕೂಡ ಕೆಲವೊಂದು ಅನುಕೂಲವಾಗಿರುವಂತಹ ವಿಷಯಗಳು ಕೂಡ ನೀಡ್ತಾ ಇರುತ್ತೆ. ತುಂಬ ದಿನಗಳಿಂದ ನೀವು ವಿದೇಶಿ ಪ್ರಯತ್ನಗಳು, ವೀಸಾ ಪ್ರಯತ್ನಗಳು, PR ಪ್ರಯತ್ನಗಳು ಏನಾದರೂ ಮಾಡ್ತಾಯಿದ್ರೆ ನಿಮಗೆ ವಿದೇಶ ಪ್ರಯತ್ನಗಳು ತುಂಬ ಸುಲಭವಾಗಿ, ಅಂದರೆ ಸರಳವಾಗಿ ಪರಿಷ್ಕಾರವಾಗುವುದಕ್ಕೆ, ಕೆಲವೊಂದು ವಿಲಾಸಮಯ ಜೀವನವನ್ನು ನೋಡುವುದಕ್ಕೆ ಈ ಸಂದರ್ಭದಲ್ಲಿ ಕೆಲವೊಂದು ರಹಸ್ಯಗಳನ್ನು ಬಿಟ್ಕೊಳ್ಬೇಡಿ. ಈಗ ಕೆಲವೊಂದು ವ್ಯಕ್ತಿಗಳು ನೋಡ್ತಾ ಇರ್ತೀವಿ, ಎಲ್ಲಿಗೋ ಪ್ರಯಾಣಕ್ಕೆ ಹೊರಟಿರ್ತಾರೆ, ಅವರು ಹೋಗ್ತಾ ಇರುವಂತಹ ವೆಹಿಕಲ್ ಯಾರ್ದೋ ಅನಾಮಕ ವೆಹಿಕಲ್ ಹತ್ಕೊಂಡು ಹೋಗ್ತಾ ಇರ್ತಾರೆ. ಮನೆಯಲ್ಲಿರುವಂತಹ ವಿಷಯಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡ್ತಾ ಪ್ರಯಾಣ ಮಾಡ್ತಿರ್ತಾರೆ. ಇವರೇನು ಆರಾಮಾಗಿ ಬಸ್ಸೋ ಟ್ರೈನೋ ಇಟ್ಕೊಂಡು ಹತ್ಕೊಂಡು ಹೋಗಿಬಿಡ್ತಾರೆ. ಬಟ್ ಆ ವಿಷಯಗಳನ್ನು ಕೇಳಿಸ್ಕೊಂಡಿರುವಂತಹ ವ್ಯಕ್ತಿ ಯಾರಾದರೂ ಆಗಿರಬಹುದು. ಸೊ ಈ ರೀತಿ ರಹಸ್ಯಗಳನ್ನು ಕಾಪಾಡ್ಕೊಳ್ಳಿ. ಕೆಲವೊಂದು ವಿಷಯಗಳನ್ನು ಪಬ್ಲಿಕ್ಕಾಗಿ ಮಾತಾಡೋದಾಗಿರ್ಬೋದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾತಾಡೋದಾಗಿರ್ಬೋದು,
ಈ ರೀತಿ ರಹಸ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಸೊ ಆದ್ದರಿಂದ ಶುಕ್ರ ಸ್ವಲ್ಪ ಪ್ರತಿಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ನೀವು ಸಮಸ್ಯೆಗಳನ್ನು ನೀಡ್ತಾ ಇರುವಂತಹ ಕಾರಣದಿಂದ ಶುಕ್ರವಾರದಂದು ಶುಕ್ರನಿಗೆ ಸಂಬಂಧಪಟ್ಟಿರುವಂಥದ್ದು ಬಿಳಿ ವಸ್ತ್ರ ಆಗಿರ್ಬೋದು, ಹಾಲು, ಸಕ್ಕರೆ, ಮೊಸರು ಇತ್ಯಾದಿ ವಿಷಯಗಳನ್ನು ದಾನವಾಗಿ ನೀಡುವುದರಿಂದ, ಬಿಳಿ ವಸ್ತ್ರವನ್ನು ದಾನವಾಗಿ ನೀಡುವುದರಿಂದ 1/4 kg ಅಲಸಂದಿ, 1/4 kg ಅಲಸಂದಿ ಮತ್ತು ಒಂದು ಬಿಳಿ ವಸ್ತ್ರ ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ ನಿಮಗೆ ಈ ಶುಕ್ರನ ಅನುಗ್ರಹ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಆದ್ದರಿಂದ ನಿಮ್ಮಲ್ಲಿ ಈ ವೃಷಭ ರಾಶಿಯವರು ಮಾತ್ರ ಈ ಕೆಲವೊಂದು ಈ ಪ್ರಯಾಣಗಳಲ್ಲಾಗಿರ್ಬೋದು, ಮುಖ್ಯವಾದ ವಿಷಯಗಳನ್ನು ವಸ್ತುಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಾಗಿರ್ಬೋದು, ಅನಾವಶ್ಯಕವಾಗಿರುವಂಥ ಖರ್ಚುಗಳಲ್ಲಾಗಿರ್ಬೋದು ಸ್ವಲ್ಪ ನೋಡಿಕೊಂಡು ಯಾವುದು ಅವಶ್ಯಕತೆ ಯಾವುದು ಅನಾವಶ್ಯಕತೆ ಅನ್ನುವಂತಹ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನೀವು ಈ ಮಾಸದಲ್ಲಿ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಶ್ರೀಮನ್ನಾರಾಯಣರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ